ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು 64ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದು ಅವರ ನಿವಾಸದ ಬಳಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ನಡೆಸಿದರು. ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಶುಭಾಶಯಗಳ ಮಹಾಪೂರ್ವ ಹರಿದು ಖಡಕ್ ನಿರ್ಧಾರಗಳು, ನೇರ ನುಡಿ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸುವ ನಾಯಕತ್ವದಿಂದಲೇ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಟ್ರಬಲ್ ಶೂಟರ್ ಅಂತ ಹೆಸರನ್ನ ಪಡೆದಿದ್ದಾರೆ. ಯಾವುದೇ ಸವಾಲಿನ ಸಂದರ್ಭದಲ್ಲೂ ಬಂಡೆಯಂತೆ ನಿಲ್ಲುವ ಅವರ ಧೈರ್ಯ ಮತ್ತು ಸಂಘಟನಾ ಚಾತುರ್ಯವೇ ಅವರನ್ನ ರಾಷ್ಟ್ರ ರಾಜಕೀಯದಲ್ಲೂ ಪ್ರಭಾವಿ ನಾಯಕನನ್ನಾಗಿ ರೂಪಿಸಿದೆ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂದೇ ಪೂರ್ಣ ಹೆಸರು ಹೊಂದಿರತಕ್ಕಂಥ ಡಿಕೆಶಿ 1980ರ ದಶಕದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಪಯಣ ಆರಂಭಿಸಿದ್ರು. ನಂತರ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಅವರು 1989ರಲ್ಲಿ ಸಾತ್ನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಇದಕ್ಕೂ ಮುಂಚಿತವಾಗಿ 1985ರಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಸೋಲನ ಕಂಡಿದ್ರು. ಇನ್ನು 94ರ ಚುನಾವಣೆಯಲ್ಲಿ ಗೆದ್ದಂತ ಡಿಕೆ ಶಿವಕುಮಾರ್ 89ರಲ್ಲಿ ಗೆದ್ದಂತ ಡಿಕೆ ಶಿವಕುಮಾರ್ ಮಂತ್ರಿ ಕೂಡ ಆಗ್ತಾರೆ. ಇನ್ನು 94ರಲ್ಲಿ ಗೆಲುವು, 99ರಲ್ಲಿ ಗೆಲುವು, 2004ರಲ್ಲಿ ಗೆಲುವು, ಹಾಗೆ 2008ರಿಂದ ಕನಕಪುರ ಕ್ಷೇತ್ರಕ್ಕೆ ಬಂದು 2008, 13, 18, 23ರ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. 89, 94, 99, 2004 4 ಬಾರಿ ಸಾತ್ನೂರು, 4 ಬಾರಿ ಕನಕಪುರ, 8 ಬಾರಿ ಶಾಸಕರಾಗಿ ಆಯ್ಕೆಯಾದಂತಹ ಹಿರಿಮೆ ಡಿಕೆ ಶಿವಕುಮಾರ್ಗೆ ಸಲ್ಲುತ್ತೆ. ಇನ್ನು 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಲ್ಲಿ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ಇವರು ಉಪಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೀಗ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಚರ್ಚೆ ಮತ್ತೆ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಅಲ್ಲ 3 ವರ್ಷ ಆಗೋಯ್ತು. ಈಗ ಮೇಗೆ ಮುಂದಿನ ಅವಧಿಗೆ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬಹುದು ಎಂಬ ರಾಜಕೀಯ ಚರ್ಚೆಗಳು ಗರಿಗೆದರಿವೆ. ಪವರ್ ಶೇರಿಂಗ್ ಒಪ್ಪಂದದ ಕುರಿತ ಮಾತುಕತೆಗಳು ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಅನೇಕ ವೇದಿಕೆಗಳಲ್ಲಿ ಡಿಕೆಶಿ ತಮ್ಮ ಮುಖ್ಯಮಂತ್ರಿ ಆಸೆಯನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದು ಹೈಕಮಾಂಡ್ ನಾಯಕರಿಗೂ ಆಪ್ತರಾಗಿರ್ತಕ್ಕಂಥ ಕಾರಣ ಸಿಎಂ ಸ್ಥಾನ ಸಿಗುತ್ತಾ ಅನ್ನೋ ಕುತೂಹಲ ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚಾಗಿದೆ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ದಿನವೇ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಚರ್ಚೆ ಇದೆ. ಸಿಕ್ಕಿಲ್ಲ, ಆದ್ರೆ ಅದಕ್ಕೆ ಬೋರ್ಡ್ ಹಾಕೊಂಡವ್ರೆ ಮುಂದಿನ ಮುಖ್ಯಮಂತ್ರಿ ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ. ಅಂದ್ರೆ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಫಿಕ್ಸು. 1980, ಈಗ ನಾವು 2026ರಲ್ಲಿ 46 ವರ್ಷ ಡಿಕೆ ಶಿವಕುಮಾರ್ ಚುನಾವಣಾ ರಾಜಕಾರಣಕ್ಕೆ ಬಂದು 41 ವರ್ಷ 87ರಲ್ಲಿ ಕಂಟೆಸ್ಟ್ ಮಾಡಿದೆ MLA ಅವರು. ಸೊ ಹಾಗಾಗಿ ಕಾಂಗ್ರೆಸ್ಗೆ ತನು ಮನ ಧನವನ್ನ ಅರ್ಪಿಸಂತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಬರ್ಡೇ ಸಿಗುತ್ತಾ ಗಿಫ್ಟ್ ಅಂತಿತ್ತು, ಗಿಫ್ಟ್ ಸಿಗ್ಲಿಲ್ಲ. ಬಟ್ ಆದ್ರೆ ಡಿಕೆ ಶಿವಕುಮಾರ್ ತಾಳ್ಮೆ ಇನ್ನು ಕಟ್ಟೆ ಹೊಡೆದಿಲ್ಲ, ಇನ್ನು ನಿರೀಕ್ಷೆಯಲ್ಲಿದ್ದಾರೆ. ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತೆ ಅಂತ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಆ ಪ್ರಾರ್ಥನೆಗೆ ಯಾವಾಗ ವರ ಸಿಗುತ್ತೋ ಹೈಕಮಾಂಡ್ ಕಡೆಯಿಂದ ಅಂತ ಗೊತ್ತಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳು, ಕಾರ್ಯಕರ್ತರು, ರಾಜಕೀಯ ಗಣ್ಯರು ಡಿಕೆ ಶಿವಕುಮಾರ್ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸುತ್ತಿದ್ದಾರೆ. ಈ ನಡುವೆ ಬೆಳಗಾವಿಯಲ್ಲಿನ ಬ್ಯಾನರ್ಗಳು ಮತ್ತೆ ಹೊಸ ಚರ್ಚೆಯನ್ನು ಹುಟ್ಟುಹಾಕಿವೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲೆಡೆ ಲಕ್ಷಾಂತರ ಜನ ಬ್ಯಾನರ್ ಹಾಕಿ ತಮ್ಮ ನೆಚ್ಚಿನ ನಾಯಕನ ಜನ್ಮದಿನವನ್ನ ಸಂಭ್ರಮಿಸಿದ್ದಾರೆ. ಅಂತೆಯೇ ಬೆಳಗಾವಿಯಲ್ಲಿಯೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಬ್ಯಾನರ್ ಅಳವಡಿಸಿದ್ದಾರೆ. ಅದರಲ್ಲಿ ಕೆಲ ಸಾಲುಗಳು ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂಬ ಬ್ಯಾನರ್ಗಳು ರಾರಾಜಿಸ್ತಾವೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಂದ ಈ ಬ್ಯಾನರ್ ಅಳವಡಿಕೆ ಆಗಿದೆ. ಜನ್ಮದಿನದ ಶುಭ ಕೋರುವ ಬ್ಯಾನರ್ ನಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರಿನ ಮುಂದೆ ಮುಂದಿನ ಮುಖ್ಯಮಂತ್ರಿ ಅಂತ ಉಲ್ಲೇಖ ಮಾಡಲಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜನ್ಮದಿನ ನಿಮಿತ್ತ ಚನ್ನಮಾರುತದಲ್ಲಿ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ಕರ್ನಾಟಕದ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ಬೂದಿ ಮುಚ್ಚಿದ ಕೆಂಡದಂತಿರುವ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವರ ಪುತ್ರರೊಬ್ಬರು ಈ ರೀತಿ ಬ್ಯಾನರ್ ಹಾಕಿರೋದು ಈಗ ಚರ್ಚೆ ಗ್ರಾಸ ಆಗಿದೆ. ಅವರೊಬ್ಬರೇ ಅಲ್ಲ, ಇಲ್ಲಿ ಸದಾಶಿವನಗರದಲ್ಲಿ, ಬೆಂಗಳೂರ ಸಿಕ್ ಕಡೆ, ಕನಕಪುರದಲ್ಲಿ ಎಲ್ಲಾ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಓಕೆ, ಡೇಟರ್ ಹಾಕಿದ್ರೆ ಆಗಿರೋದು ಇಷ್ಟನೇ ತಾರೀಕಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಜನ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಬಟ್ ಡಿಕೆ ಶಿವಕುಮಾರ್ ಹಠ ಬಿಡದ ತ್ರಿವಿಕ್ರಮ, ಬಿಡದಿಲ್ಲ ಪಡೆದೇ ತೀರ್ತಾರೆ ಅಂತ ಹೋಗ್ತಿದ್ದಾರೆ. ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು. ಕೇರಳದ ಮುಖ್ಯಮಂತ್ರಿ ಕತೆ ಮುಗಿತಲ್ಲ, 18ಕ್ಕೆ ಪ್ರಮಾಣ ವಚನ, ಇನ್ನು ಅದಾದ್ಮೇಲೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಏನಾಗ್ಬೋದು ಅಂತ ಕಾದ್ ನೋಡ್ಬೇಕು. ತಾವೇನ್ ಹೇಳ್ತೀರಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಸಿದ್ದರಾಮಯ್ಯ ಮುಂದುವರಿದ್ರೆ ಅಥವಾ ಖರ್ಗೆ ಬಂದ್ ಮುಖ್ಯಮಂತ್ರಿ ಆಗ್ತಾರೆ? ಕಾಮೆಂಟ್ ಮಾಡಿ, ಮುಂದೆ ನೋಡೋಣ. ಸಂಪುಟ ಪುನರಚನೆ ಕುರಿತ ಚರ್ಚೆಗಾಗಿ ಹೈಕಮಾಂಡ್ ಕರೆದಾಗ ಮಾತ್ರ ದೆಹಲಿಗೆ ತೆರಳೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಮೇ 15ರಂದು ದೆಹಲಿಗೆ ತೆರಳಲಿದ್ದಾರಾ ಎಂಬ ಸುದ್ದಿಗಾರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿಎಂ, ನಾನು ಮೇ 15ರಂದು ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ಯಾರು? ಅಂದೇ ಹೋಗುತ್ತೇನೆಂದು ನೀವೇ ಯಾಕೆ ನಿಗದಿ ಮಾಡ್ತೀರಾ? ಹೈಕಮಾಂಡ್ ಕರೆದಾಗ ಹೋಗ್ತೇನೆ, ಸಂಪುಟ ಪುನರಚನೆ ಬಗ್ಗೆ ಚರ್ಚಿಸಲು ಕರೆ ಬಂದ್ರೆ ದೆಹಲಿಗೆ ತೆರಳುತ್ತೇನೆ ಅಂತ ಹೇಳಿದ್ರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡೀಸೆಲ್ ಬಳಕೆ ಕಡಿತಗೊಳಿಸುವ ಸಂಬಂಧ ಬೆಂಗಾವಲು ವಾಹನಗಳನ್ನ ಕಡಿಮೆ ಮಾಡಿದ ವಿಚಾರಕ್ಕೂ ಸಿಎಂ ರಿಯಾಕ್ಟ್ ಮಾಡಿದ್ರು. ಅದು ಕೇವಲ ತಾತ್ಕಾಲಿಕ ಕ್ರಮ. ಪ್ರಧಾನಿಗಳು ಹೇಳಿರುವುದು ಸರಿಯಾದ ವಿಧಾನವಲ್ಲ. ಅದರ ಬದಲು ಬೇರೆ ದೇಶಗಳೊಂದಿಗೆ ಚರ್ಚಿಸಿ ಒಮ್ಮತದ ನಿರ್ಧಾರಕ್ಕೆ ಬರೋದು ಸೂಕ್ತ ಅಂತ ಅಭಿಪ್ರಾಯಪಟ್ಟರು.
ಇನ್ನು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ತೀವ್ರ ವಾಗ್ದಾಳಿ ನಡೆಸಿದರು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪರೀಕ್ಷೆಯನ್ನ ಸಮರ್ಪಕವಾಗಿ ನಿರ್ವಹಿಸಿಲ್ಲ ಅಂತ ಆರೋಪಿಸಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ನಾವು ಸಿಇಟಿ ಪರೀಕ್ಷೆಯನ್ನ ಜವಾಬ್ದಾರಿಯಿಂದ ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರವು ನೀಟ್ ಪರೀಕ್ಷೆ ನಡೆಸಬೇಕಾಗಿತ್ತು. ಮಕ್ಕಳ ಭವಿಷ್ಯದ ಪರೀಕ್ಷೆಯನ್ನು ಹಾಳು ಮಾಡಿದ್ದಾರೆ ಅಂತ ಕಿಡಿಕಾರರು. ಮಾಧ್ಯಮಗಳು ಮೊದಲು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಪ್ರಶ್ನೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಆಗ್ರಹ ಮಾಡಿದ್ರು. ಟಿವಿ ಚಾನಲ್ಗೆ ಅಡ್ವರ್ಟೈಸ್ ಕೊಡಬೇಡಿ ಅಂತ ಕಟ್ಟಾಕ್ಬಿಟ್ಟು ಕೂತಿದ್ದೀರಿ. ಟಿವಿ ಚಾನಲ್ ಕಂಡ್ರೆ ಸಿಡಿಮಡಿಗೊಳ್ತೀರಿ. ನಿಮ್ ಯಾಕೆ ಅವ್ರು ಹೇಳಕ್ ಹೋಯ್ತಾರೆ ಅಲ್ವಾ? ನಿಮ್ ಬೇಕಾದವ್ರಿಗೆ ಕೋಟಿ ಗಟ್ಟಲೆ ಕೊಡ್ಕೊಂಡು ಕೂತಿದ್ದೀರಿ ಅಲ್ವಾ? ಇಡೀ ಎಲ್ಲಾ ಟಿವಿ ಚಾನೆಲ್ಗಳಿಗೆ ಕಟ್ ಮಾಡಿದಿರಿ ₹1 ಕೊಡಬೇಡಿ ಅಂತ. ಅದ್ಯಾವ ಸೀಮೆ ದ್ವೇಷ ಸಿದ್ದರಾಮಯ್ಯ ಅವರು ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಇದನ್ನ ಕೇಳುವಂತ ತಾಕತ್ತು ಟಿವಿ ಚಾನಲ್ ಅವ್ರಿಗಿಲ್ಲ. ಕೇಳ್ತಾರೆ ಯಾರನ್ನು, ಯಾಕೆ ಹಿಂಗ್ ಮಾಡಿದಿರಿ ಅಂತ. ದ್ವೇಷ ರಾಜಕಾರಣ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ನೋ ತರ ತೋರ್ಸಾರ ಸಿದ್ದರಾಮಯ್ಯನವರು. ಟಿವಿ ಚಾನೆಲ್ಗೆ ಅಡ್ವರ್ಟೈಸ್ಗಳನ್ನ ರಿಲೀಸ್ ಮಾಡ್ತಾ ಇಲ್ಲ, ತಡೆ ಒಡ್ಡವ್ರೆ ಸಿದ್ದರಾಮಯ್ಯನವರು. ಅದನ್ನ ಕೇಳಕ್ಕೆ ಯಾವ ಟಿವಿ ಚಾನಲ್ ಕೈಲೂ ಆಯ್ತಲ್ಲ, ನ್ಯೂಸ್ ಚಾನಲ್. ಅದ್ ಯಾಕೆ ಬಾಯಿಗೆ ಬೀಗ ಹಾಕೊಂಡ್ರು ಗೊತ್ತಿಲ್ಲ ನಮ್ಗೆ. ದೂರ ಅಂತ ಇವರು ಅವ್ರನ್ನ ಕೇಳ್ತಾರೆ ಇವರು. ಫಸ್ಟ್ ಇವ್ರು ಮಾಡಿರೋ ಅಧ್ವಾನಗಳಿಗೆ ಉತ್ತರ ಕೊಡಕ್ ರೆಡಿ ಇಲ್ಲ. ನಾನು ಈ ವಿಷಯದಲ್ಲಿ ಮಾತ್ರ ಹೇಳ್ತಾ ಇರೋದು. ಏನ್ ಹೈಕಮಾಂಡ್ ಕರೆದ್ರೆ ಹೋಗ್ತೀರಿ, ನಿಮ್ಗೆ ಯಾರು ಹೇಳಿದ್ರು? ಡಿ.ಕೆ. ಶಿವಕುಮಾರ್ 15ಕ್ಕೆ ಬರ್ಡೇ ಅಂತ ಗೊತ್ತಾ, ಅವ್ರ ಬರ್ಡೇ ಪ್ರಯುಕ್ತ ಏನಾರು ಆಗತ್ತೇನೋ ಅಂತ ಕೇಳಿರ್ತಾರಪ್ಪ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.